ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ಟಾಪ್ ಬ್ರೀಡ್ HF ಹಸುನ ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಆದಷ್ಟು ಇದೇ ವಿಡಿಯೋದಲ್ಲಿ ನಿಮಗೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಪ್ರೂಫ್ ಸಮೇತನೇ ತೋರಿಸ್ತೀನಿ. ಮತ್ತು ಎಷ್ಟು ಹೈಟ್ ಐತೆ, ಎಷ್ಟು ಲೆಂತ್ ಐತೆ, ಯಾವ ಕರು ಮತ್ತು ಎಷ್ಟನೇ ಸೋಲು, ಎಷ್ಟು ಹಲ್ಲಾಗೈತೆ, ಯಾವ ಥರ ಮೇವನ್ನ ಮೇಯ್ತೈತೆ ಅನ್ನೋದನ್ನ ಎಲ್ಲನೂ ಕೂಡ ಆದಷ್ಟು ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಪ್ರೂಫ್ ಸಮೇತನೇ ತೋರಿಸ್ತೀನಿ. ಯಾಕಂದರೆ ಆದಷ್ಟು ಜನ ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ರೆ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು. ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ. ಅಂದರೆ ಗಬ್ಬದ ಹಸುಗಳಲ್ಲಿ ನಾವು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಮತ್ತು ಈ ತೊಟ್ಟಲ್ಲಿ ಹಾಲು ಬರುತ್ತೋ ಬರಲ್ವೋ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಅದರಿಂದ ನಾನು ಯಾರಿಗೂ ಮೋಸ ಹೋಗಬಾರ್ದು, ಯಾವ ರೈತನೂ ಕೂಡ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ಕರು ಹಾಕಿದ ಮೇಲೆ 8-10 ದಿನ ಆದಮೇಲೆ ನಾನು ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮೆಲ್ಲರಿಂದನೂ ಕೂಡ ತುಂಬಾ ಸಪೋರ್ಟ್ ಸಿಗ್ತೈತೆ. ಅದೇ ಥರ ನಾನು ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ಹಸು ಮಾರಾಟ ಮಾಡ್ತಾಯಿದ್ದೀನಿ. ಇವತ್ತು ಗಂಟ ಯಾರಿಗೂ ಕೂಡ ಮೋಸ ಹೋಗಿಲ್ಲ, ಮೋಸನೂ ಕೂಡ ಆಗೋದು ಇಲ್ಲ. ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ, ರೈತನ ಮಗನ್ನ ಬೆಳೆಸ್ತಾ ಇದ್ದಾರೆ. ಈ ಥರನೇ ಇನ್ನೂ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ, ಈಗ ಇದೇ ವಿಡಿಯೋದಲ್ಲಿ ಯಾವ ಹಸು ಎಷ್ಟನೇ ಸೋಲು, ಯಾವ ಥರ ಮೇವು ಮೇಯ್ತೈತೆ, ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತ ಪ್ರೂಫ್ ಸಮೇತನೇ ತೋರಿಸ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸು ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾರದು. ನೋಡಿ ಫ್ರೆಂಡ್ಸ್, ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ. ಈ ಥರ ಇರಬೇಕು ಹಸುಗಳಿಗೆ. ಬಟ್ಲು ಕೆಚ್ಚಲು ಇದ್ದರೆ ಹಾಲು ಜಾಸ್ತಿ ಬೀಳುತ್ತೆ. ಮತ್ತು ತೊಡ್ಗಳು ನೋಡ್ಕೊಳ್ಳಿ ಯಾವ ಥರ ಐತೆ, ಡಿಸ್ಟೆನ್ಸ್ನು ಕೂಡ ಐತೆ. ಒಳ್ಳೆ ಹೈಟು, ಲೆಂತು, ಸೈಜು ಎಲ್ಲನೂ ಕೂಡ ಹೊಂದೈತೆ ಹಸು. ತುಂಬ ಚೆನ್ನಾಗೈತೆ. ಹಣೆ ಮೇಲೆ ಸ್ಟಾರ್ನು ಕೂಡ ಐತೆ. ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ. ಈ ಥರ ಇರಬೇಕು ಹಸುಗಳು, ಆದಷ್ಟು ಹಾಲು ಜಾಸ್ತಿ ಬೀಳೋಕ್ಕೆ. ಮತ್ತು ಆದಷ್ಟು ಕರುನೂ ಕೂಡ ಹಾಕೈತೆ. ಒಳ್ಳೆ ಜಾತಿ ಕರುನೇ ಹಾಕೈತೆ. ಇದೇ ಕರು ಹಾಕಿ ಒಳ್ಳೆ ಹೆಣ್ಣು ಕರು ಹಾಕೈತೆ. ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ. ಕರು ಹಾಕಿ 10 ದಿನ ಆಗೈತೆ. ಹಣೆ ಮೇಲೆ ಸ್ಟಾರ್ ಐತೆ. ಒಳ್ಳೆ ತಾಯಿ ಥರನೇ ಐತೆ. ಕಾಲು ಕಂಬಗಳು ನೋಡ್ಕೊಳ್ಳಿ ಶಿಸ್ತಾಗೈತೆ. ಒಳ್ಳೆ ಲೆಂತ್ ಐತೆ. ಕರುನು ಕೂಡ ಒಳ್ಳೆ ಹೈಟ್ನು ಕೂಡ ಐತೆ. ಕರು ತುಂಬ ಚೆನ್ನಾಗೈತೆ. ಒಳ್ಳೆ ಟಾಪ್ ಕರುನೇ ಹಾಕೈತೆ. ಕರು ಮಾರಾಕ್ತೀನಿ ಅಂದ್ರೂ ಕೂಡ 12,000 ರೂಪಾಯಿ ಕರು ಐತೆ. ಆ ಥರ ಬ್ರೀಡ್ ಕರುನೇ ಜನ್ಮ ಕೊಟ್ಟೈತೆ. ತುಂಬ ಚೆನ್ನಾಗೈತೆ ನೋಡಿ. ಬನ್ನಿ, ಈಗ ನಿಮಗೆ ಹಾಲು ಕರಿಯೋದನ್ನು ಕೂಡ ಇದೇ ಪ್ರೂಫ್ ಸಮೇತನೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹಾಲು ಕರೆಯೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾವ ತೊಟ್ಟಲ್ಲಿ ಹಾಲು ಬೀಳ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಹಾಲು ಬೀಳ್ತೈತೆ, ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಎಲ್ಲನೂ ಕೂಡ ಆದಷ್ಟು ಇದೇ ವಿಡಿಯೋ ಮುಖಾಂತರ ನಿಮಗೆ ಪ್ರೂಫ್ ಸಮೇತನೇ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದೊಂದು ನಿಮಿಷನೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಗಬ್ಬ ಹಸುಗಳನ್ನ ತೊಗೊಂಡು ಬಂದು ಕರು ಹಾಕಾದ್ಮೇಲೆ ಮಾರಾಟ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ಯಾವ ರೈತರಿಗೂ ಕೂಡ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಈ ಥರ ನಾನು ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ನನ್ನ ಫಾರ್ಮಲ್ಲಿ 8-10 ದಿವಸ ಮೇಯಿಸಿ ಮಾರಾಟನ ನಾನು ಮಾಡ್ತಾ ಇರೋದು. ಈಗ ನೋಡಿ ಫ್ರೆಂಡ್ಸ್, ಹೊಸ ಫಾರ್ಮ್ ಮಾಡೋರಿಗೆ ಅನುಭವ ಇರಲ್ಲ. ಯಾವ ಥರ ಹಸುಗಳನ್ನ ನಾವು ತೊಗೊಂಡು ಬರಬೇಕು, ಕೆಚ್ಚಲು ಯಾವ ಥರ ಇರಬೇಕು, ತೊಟ್ಟು ಯಾವ ಥರ ಚೆಕ್ ಮಾಡಬೇಕು, ಮತ್ತು ಹಸುದು ಲೆಂತು ಹೈಟು ಎಷ್ಟು ಇರಬೇಕು ಅಂತ ಕೆಲವೊಬ್ಬರಿಗೆ ಹೊಸ ಫಾರ್ಮ್ ಮಾಡೋರಿಗೆ ಗೊತ್ತಿರಲ್ಲ. ಅದರಿಂದ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಈ ಥರ ಮಾರಾಟ ಮಾಡಿದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಬೋದು, ಯಾರಿಗೂ ಮೋಸ ಹೋಗಲ್ಲ ಏನೋ ಅಂತ ನಾನು ಈ ಥರ ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ಕರು ಹಾಕಿದ್ಮೇಲೆ ಮಾರಾಟ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನು ಹಸುಗಳನ್ನ ತೊಗೊಂಡು ಬಂದು ಮಾರಾಟನೂ ಕೂಡ ಮಾಡ್ತಿತ್ತಿಲ್ಲ. ತುಂಬ ಜನ ಫೋನ್ ಮಾಡಿಬಿಟ್ಟು, ಅಣ್ಣ ನಾವು ಈ ಥರ ಹಸು ತೊಗೊಂಡು ಬಂದಿದ್ದು 10 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ರು, 5 ಲೀಟ್ರ್ ಹಾಲು ಬೀಳ್ತೈತೆ ಅಣ್ಣ, ಮತ್ತು ಅಣ್ಣ ತೊಟ್ಟಲ್ಲಿ ಹಾಲೇ ಬೀಳ್ತಾ ಇಲ್ಲ ಅಣ್ಣ ಅಂತ ತುಂಬ ಜನ ನನಗೆ ಫೋನ್ ಮೇಲೆ ಫೋನ್ ಮಾಡಿ ಮಾಹಿತಿಗಳನ್ನ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು ಈ ಥರ ಹಸುಗಳನ್ನ ಮಾರಾಟನ ಮಾಡಿದ್ದು. ಯಾಕಂದರೆ ಎಲ್ಲ ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾರೆ. ನಾವು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡಿದ್ರೆ ಯಾರಿಗೂ ಕೂಡ ಮೋಸ ಹೋಗಲ್ಲ ಅಂತ ನಾನು ಈ ಥರ ಸ್ಟಾರ್ಟ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಗಬ್ಬದ ಹಸುಗಳಲ್ಲಿ ಎಷ್ಟಾದರೂ ಸರ್ವಿಸ್ ಇರಲಿ, ಆದ್ರೂ ಕೂಡ ಎಕ್ಸಾಕ್ಟ್ಲಿ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ, ಮತ್ತು ಈ ತೊಟ್ಟಲ್ಲಿ 100% ಹಾಲು ಬೀಳುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದರಿಂದ ನಾವು ಈ ಥರ ಕರು ಹಾಕಿರೋ ಹಸುಗಳನ್ನ ನಾವು ಮಾರಾಕಿದ್ರೆ ಇಷ್ಟೇ ಲೀಟ್ರ್ ಹಾಲು ಬೀಳುತ್ತೆ, ಈ ತೊಟ್ಟಲ್ಲಿ ಇಷ್ಟೇ ಲೀಟ್ರ್ ಹಾಲು ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೈತರಿಗೂ ಕೂಡ ಮೋಸ ಹೋಗಲ್ಲ. ಹೊಸ ಫಾರ್ಮ್ ಮಾಡೋರಿಗೂ ಕೂಡ ಈಸಿ ಇರುತ್ತೆ. ಯಾವ ರೈತರು ಕೂಡ ಮೋಸ ಹೋಗಲ್ಲ. ಬಿದ್ದರೆ ನಮ್ಗೆ ಲಾಸ್ ಆಗುತ್ತೆ. ಈಗ ನಾವು ಹಸು ತೊಗೊಂಡು ಬಂದಿರ್ತೀವಿ, ಏನಾದರೂ ತೊಟ್ಟ ಗಂಟೈತು ಅಂದರೆ ನನಗೆ ಲಾಸು, ಏನಾದರೂ ಹಾಲು ಕಮ್ಮಿ ಬಂತು ಅಂದ್ರೂ ಕೂಡ ನನಗೇ ಲಾಸ್ ಆಗೋದು. ಆದಷ್ಟು ತುಂಬಾ ರಿಕ್ಸ್ ತಗೊಂಡು ಹಸುಗಳು ಮಾರಾಟ ಮಾಡ್ತಾಯಿದ್ದೀನಿ. ರೈತರಿಗೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು. ಅದರಲ್ಲಿ ತುಂಬ ಜಾಸ್ತಿ ದುಡ್ಡು
ಲಾಭ ತಗೋತಾ ಇದ್ದೀನಿ, ಪ್ರಾಫಿಟ್ ಬರ್ತೈತೆ ಅಂತ ನಾನು ಈ ಥರ ಸ್ಟಾರ್ಟ್ ಮಾಡಿಲ್ಲ. ನಾನು ಕೂಡ ಬೇರೆಯವ್ರಿಗೆ ಒಳ್ಳೇದಾಗಲಿ, ಯಾರೂ ಕೂಡ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಮತ್ತು ನನಗೆ ನೀವು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಮಿಂದ ನನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋದು ಇರೋದನ್ನ ನಿಜ ಹೇಳ್ತೀನಿ. ನೀವೊಂದು ಸ್ವಲ್ಪ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನನಗೆ 2 ಕಾಸು ಯೂಟ್ಯೂಬಿಂದನೂ ಕೂಡ ಸಿಗುತ್ತೆ, ಅದರಿಂದನೂ ಕೂಡ ನಾನು ದುಡಿಬೋದು. ಅದೇ ದುಡ್ಡು ನನಗೆ ಯೂಟ್ಯೂಬಿಂದ ಸಿಕ್ಕರೆ ನಿಮಗೆ ಹಸುಗಳು ಆದಷ್ಟು ಕಮ್ಮಿ ರೇಟ್ಗೂ ಕೂಡ ನನಗೆ ಕೊಡ್ಸೋಕ್ಕೂ ಕೂಡ ಈಸಿ ಇರುತ್ತೆ ನೋಡಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಆದಷ್ಟು ಪೂರ್ತಿ ವೀಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ಈ ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ನಾನು ಕರು ಹಾಕಿದ್ಮೇಲೆ ಸೇಲ್ ಮಾಡ್ತಾಯಿದ್ದೀನಿ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತ, ಮತ್ತು ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ ಅಂತಲೂ ಕೂಡ ನಿಮಗೆ ಗೊತ್ತಾಗತ್ತೆ. ನೋಡಿ ಈ ಹಸು ಮಾತ್ರ ಸಖತ್ತಾಗೈತೆ, 8 ಅಡಿ ಲೆಂತ್ ಐತೆ, ಹೈಟ್ ಬಂದು 4 ಅಡಿ ಹೈಟ್ ಐತೆ, ತುಂಬ ಚೆನ್ನಾಗೈತೆ. ಆದಷ್ಟು ನಾನು ಹಳ್ಳಿ ಕಡೆ ಹಸುಗಳನ್ನ ಆಯ್ಕೆ ಮಾಡೋದು, ಯಾವುದೇ ಸಿಟಿ ಕಡೆ ಹಸುಗಳನ್ನ ಆಯ್ಕೆ ಮಾಡ್ತಾಯಿಲ್ಲ. ಯಾಕಂದರೆ ಸಂತೆಗಳ ಹಸುಗಳಲ್ಲಿ ನಾವು ತೊಗೊಳ್ಳೋದು ತುಂಬ ಕಷ್ಟ. ಹಳ್ಳಿ ಕಡೆ ಹಸುಗಳಂದರೆ ಬಿಸಿಲು, ನೆಲದ್ದುಲ್ಲು, ಸೀಮೆ ಹುಲ್ಲು ಎಲ್ಲ ಹೊಂದಿರೋ ಹಸುಗಳನ್ನ ನಾನು ಆಯ್ಕೆ ಮಾಡಿ ಒಂದೊಂದೇ ತೊಗೊಂಡು ಬರೋದು, ಒಂದೊಂದೇ ಮಾರಾಟ ಆದಮೇಲೆ ಇನ್ನೊಂದಕ್ಕೆ ಕೈ ಹಾಕೋದು ನಾನು. ನೋಡಿ ಆದಷ್ಟು ಒಳ್ಳೆ ಹಸುಗಳನ್ನ ತೊಗೊಂಡು ಬಂದು ಮಾರಾಟ ಮಾಡ್ತಾಯಿದ್ದೀನಿ, ಪ್ರೂಫ್ ಸಮೇತನೂ ಕೂಡ ತೋರಿಸ್ತಾ ಇದ್ದೀನಿ. ಈ ಹಸು ಬಂದು ಆರಲ್ ಕಡೆ 2ನೇ ಸೋಲ್ದು ಟಾಪ್ ಹೆಣ್ಕರು ಹಾಕೈತೆ, ಒಳ್ಳೆ ಜಾತಿಯ ಹೆಣ್ಕರುನೇ ಹಾಕೈತೆ. ಕರು ಮಾರಾಕ್ತೀನಿ ಅಂದ್ರೂ ಕೂಡ 12,000 ರೂಪಾಯಿ ಕರು ಹೋಗುತ್ತೆ, ಆ ಥರ ಹೆಣ್ಕರು ಹಾಕೈತೆ. ತುಂಬ ಚೆನ್ನಾಗೈತೆ, ಒಳ್ಳೆ ಹೈಟ್ ಐತೆ, 4 ಅಡಿ ಹೈಟ್ ಐತೆ, ಲೆಂತ್ 8 ಅಡಿ ಲೆಂತ್ ಐತೆ, ಹಣೆ ಮೇಲೆ ಸ್ಟಾರ್ ಐತೆ, ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದೈತೆ, ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ. ತುಂಬ ಚೆನ್ನಾಗಿ ಹಾಲನ್ನು ಕೂಡ ಕೊಡ್ತೈತೆ. ಕರು ಹಾಕಿ 10 ದಿನ ಆಗೈತೆ, ಒಳ್ಳೆ ಪ್ರಮಾಣದಲ್ಲೇ ಹಾಲು ಕೊಡ್ತೈತೆ. 12 ಲೀಟ್ರದ್ದು ಕೆಪಾಸಿಟಿ ಹಸು, ತುಂಬ ಚೆನ್ನಾಗೈತೆ. ಈಗ ಪ್ರೆಸೆಂಟೇ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ, ನೀವು ಅಲ್ಲೇ ನೋಡ್ಕೊಳ್ಳಿ. ತುಂಬ ಚೆನ್ನಾಗೈತೆ. ಈಗ ನೋಡಿ ಎಷ್ಟು ಲೀಟ್ರ್ ಹಾಲು ಕರೆದಿದ್ದಾರೆ, ಅದರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಆದಷ್ಟು ತುಂಬ ಚೆನ್ನಾಗೈತೆ ಹಸುಗಳು, ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ನೆಲದ್ದುಲ್ಲು ತಿನ್ನಿಸ್ತೀರ, ನೆಲದ್ದುಲ್ಲು ತಿನ್ನತ್ತೆ, ಸೀಮೆ ಹುಲ್ಲು ತಿಂತೀರ, ಸೀಮೆ ಹುಲ್ಲು ತಿನ್ನಿಸುತ್ತೆ. ಎಲ್ಲನೂ ಕೂಡ ಆದಷ್ಟು ಯಾವ ಮೇವು ಕೊಡ್ತೀರ ಎಲ್ಲನೂ ಕೂಡ ತಿಂದು ಹೊಂದಿರುವ ಹಸುನೇ. ತುಂಬ ಚೆನ್ನಾಗೈತೆ. ಆರಲ್ ಕಡೆ 2ನೇ ಹಸು ಹಾಕಿರೋದು, ಕರು ಹಾಕಿ ಕೇವಲ 10 ದಿನ ಆಗೈತೆ. ಬೆಲೆ ಬಂದ್ಬಿಟ್ಟು 1,14,000 ರೂಪಾಯಿ ವಿತ್ತು ಕರು ಜೊತೆ 1,14,000 ರೂಪಾಯಿ. ಈ ರೇಟ್ಗೆ ನಿಮಗೆ ಆದಷ್ಟು ಎಲ್ಲೂ ಸಿಗಲ್ಲ ಅಂತ ತಿಳ್ಕೊತೀನಿ ನಾನು. ಸಂತೆಗಳಲ್ಲಿ ಸಿಗುತ್ತೆ, ಇಷ್ಟೇ ಲೀಟ್ರ್ ಅಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೊಡ್ತಾರೆ, ಬಟ್ ಅಷ್ಟು ಲೀಟ್ರ್ ಹಾಲು ಕೊಡೋಲ್ಲ. ನಾನು ಆದಷ್ಟು ಪ್ರೂಫ್ ಸಮೇತನೇ ತೋರಿಸಿ ನಿಮಗೆ ಯಾವ ಕರು ಹಾಕೈತೆ ಅದನ್ನು ಕೂಡ ತೋರಿಸಿ ನಾನು ನಿಜವಾದ ಬೆಲೆ ನಿಮಗೆ ತಿಳಿಸ್ತಿರೋದು. 1,14,000 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಒಂದು ಟೈಮ್ಗೆ 12 ಲೀಟ್ರ್ ಹಾಲು ಬೀಳುತ್ತೆ ಪಕ್ಕ. ಈಗ ಪ್ರೆಸೆಂಟೇ 10.5 ಲೀಟ್ರ್ ಹಾಲು ಬೀಳ್ತೈತೆ, ತುಂಬ ಚೆನ್ನಾಗೈತೆ. ಈಗ ನೋಡ್ಕೊಳ್ಳಿ, ಪ್ರೂಫ್ ಸಮೇತನೇ ನಿಮಗೆ ತೋರಿಸ್ತಾ ಇದ್ದೀನಿ. 10.5 ಲೀಟ್ರ್ ಹಾಲು ಬೀಳ್ದೈತೆ, ಕರು ಹಾಕಿ 10 ದಿನಕ್ಕೇ. ಇನ್ನೂ 1.5 ಲೀಟ್ರ್ ಹಾಲು ಜಂಪ್ ಆಗುತ್ತೆ. ಬಟ್ಲು ಕೆಚ್ಚಲು ಒಳ್ಳೆ ತೂಕ ಸೈಜ್ ಐತೆ. ಇದಕ್ಕೆ ಕೆಚ್ಚಲು ತುಂಬ ಚೆನ್ನಾಗೈತೆ. ಇದಕ್ಕೆ ಒಳ್ಳೆ ಪ್ರಮಾಣದಲ್ಲಿ ನಾವು ಫೀಡ್ಸ್ನ ಕೊಟ್ಟರೆ ಒಳ್ಳೆ ಹಾಲಿನ ಪ್ರಮಾಣನೇ ಬೀಳುತ್ತೆ. ಒಳ್ಳೆ ಕೈ ತಿಂಡಿ ಕೊಟ್ಟರೆ ಒಳ್ಳೆ ಹಾಲೇ ಬೀಳುತ್ತೆ ಅಂತ ತಿಳ್ಕೊತೀನಿ. 12 ಲೀಟ್ರ್ ಅಂತೂ 100% ಬೀಳುತ್ತೆ ಫ್ರೆಂಡ್ಸ್. ಈಗಲೇ 10.5 ಲೀಟ್ರ್ ಹಾಲು ಬೀಳ್ತೈತೆ. ಆರಲ್ ಕಡೆ 2ನೇ ಸೂಲು ಹೆಣ್ಕರು ಹಾಕೈತೆ, ಒಳ್ಳೆ ಟಾಪ್ ಹೆಣ್ಕರು ಹಾಕೈತೆ. ಬೆಲೆ ಬಂದ್ಬಿಟ್ಟು 1,14,000 ರೂಪಾಯಿ. ಈ ರೇಟ್ಗೆ ಸಂತೆಗಳಲ್ಲೂ ನಿಮ್ಗೆ ಸಿಗ್ಬೋದು, ಬಟ್ ಗ್ಯಾರಂಟಿ ಅಂತೂ ಸಿಗೋಕ್ಕಾಗಲ್ಲ. ಈ ಥರ ನೋಡಿ, ನನ್ನ ಕೈದಲ್ಲಿ ಆದಷ್ಟು ಒಳ್ಳೆ ಹಸುಗಳನ್ನ ತಗೊಂಡು ಬಂದು ರೈತರಿಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಮಾರಾಟ ಮಾಡ್ತಾಯಿದ್ದೀನಿ. ನೋಡಿ ಆದಷ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ. ಆದಷ್ಟು ನಿಮಗೆ ಒಳ್ಳೆ ಪ್ರೂಫ್ ಸಮೇತನೇ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ನನಗೆ ಏನೋ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಈಗ ಎಷ್ಟು ಲೀಟ್ರ್ ಹಾಲು ಬೀಳ್ದೈತೆ ಅಂತ ಎಣಿಸಿನೇ ತೋರಿಸ್ತಾರೆ, ನೋಡ್ಕೊಳ್ಳಿ. ಟೋಟಲ್ 10.5 ಲೀಟ್ರ್ ಹಾಲು ಬೀಳ್ದೈತೆ ಫ್ರೆಂಡ್ಸ್. ಈಗ ಎಣಿಸ್ತಾರೆ, ನೀವೇ ನೋಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ. ಟೋಟಲ್ 10.5 ಲೀಟ್ರ್ ಹಾಲು ಬೀಳ್ದೈತೆ ಫ್ರೆಂಡ್ಸ್. ಆರಲ್ ಕಡೆ 2ನೇ ಸೋಲು ಹೆಣ್ಕರು ಹಾಕಿರೋದು. ಬೆಲೆ ಬಂದ್ಬಿಟ್ಟು 1,14,000 ರೂಪಾಯಿ ಫೈನಲ್ ಫ್ರೆಂಡ್ಸ್. ಆದಷ್ಟು ತುಂಬ ಚೆನ್ನಾಗೈತೆ ಹಸು, ಮಾತಾಡೋಂಗಿಲ್ಲ. ಕರು ಹಾಕಿರೋದು 10 ದಿನಕ್ಕೇ 10.5 ಲೀಟ್ರ್ ಹಾಲು ಬೀಳ್ತೈತೆ. 12 ಲೀಟ್ರ್ ಅಂತೂ 100% ಹಾಲು ಬೀಳುತ್ತೆ. ಅದನ್ನು ಒಂದು ಹೆಣ್ಕರು ಕೂಡ ಐತೆ ಜೊತೆಯಲ್ಲಿ. ತುಂಬ ಚೆನ್ನಾಗೈತೆ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್.